ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಆದರೆ ಈ ಕಾರ್ಯಕ್ರಮದ ಗಾಂಭೀರ್ಯತೆ ಯಾಕೆ ಜಾಸ್ತಿ ಆಯ್ತಪ್ಪ ಅಂತಂದರೆ, ಸ್ವತಃ ಈ ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವರು ಮತ್ತೆ ಸಹಕಾರ ಇಲಾಖೆಯ ಸಚಿವರು ಆದಂಥ ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ರಾಜಣ್ಣನವರು ಈ ಕಾರ್ಯಕ್ರಮಕ್ಕೆ ಹೋಗೋಣ ಗೌಡ್ರೆ, ಇದು ಒಳ್ಳೆ ಕಾರ್ಯಕ್ರಮ, ನಾವು ಜನಸಾಮಾನ್ಯರಿಗೆ ಉಪಯೋಗ ಆಗ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನೀವು ಬನ್ನಿ ಹಾಗೆ ಅಂತ ಅವ್ರು ಹೇಳಿದರು. ಅದಕ್ಕಾಗಿ ನಾನು ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾದಂಥ ವಂದನೆಗಳನ್ನು ನಾನು ಅವ್ರಿಗೆ ಸಲ್ಲಿಸ್ತೀನಿ. ಭಾಳ ದಿವಸ ಆದಮೇಲೆ ನಮ್ಮ ಶಾಸಕರು ಭೇಟಿಯಾಗಿದೆ ವೇದಿಕೆ ಮೇಲೆ, ಭಾಳ ಸಂತೋಷ. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಪ್ರದೀಪ್ ರವರು ಮತ್ತು ಉಪಾಧ್ಯಕ್ಷರಿದ್ದಾರೆ, ಮತ್ತು ನಮ್ಮ ಸಣ್ಣಯ್ಯನವರಿದ್ದಾರೆ, ಈರಣ್ಣನವರಿದ್ದಾರೆ, ಶ್ರೀವರವರಿದ್ದಾರೆ, ಲಕ್ಕಪ್ಪನವರು ಮಾಜಿ ಶಾಸಕರಿದ್ದಾರೆ, ಮೇಡಮ್ ಕೀರ್ತಿ ಪ್ರಭಾವರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ತೊಳಸಮ್ಮನವರಿದ್ದಾರೆ, ಮತ್ತು ನಮ್ಮ ಮಾಯಣ್ಣಗೌಡರು, ವೇದಿಕೆ ಮೇಲೆ ಭಾಳ ಗಣ್ಯರು ಇವತ್ತು ಸೇರಿದ್ದಾರೆ ಇಲ್ಲೆಲ್ಲ. ಮತ್ತು ಬಹುತೇಕ ಈ ಭಾಗದಲ್ಲಿ ಮತ್ತು ತಾಲೂಕಿನ ಮೂಲೆ ಮೂಲೆಯಿಂದ ಇವತ್ತು ಸಹಕಾರಿಗಳು ವಿಶೇಷವಾಗಿ ಮತ್ತು ರೈತ ಬಂಧುಗಳು ಕೂಡ ಇವತ್ತಿಲ್ಲಿ ಆಗಮಿಸಿದ್ರಿ. ತಾಯಂದಿರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ, ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಆರ್ಥಿಕ ಸದೃಢತೆಯನ್ನ ನಾವು ಉಂಟು ಮಾಡಬೇಕು, ಅವಾಗ ಮಾತ್ರ ಒಂದು ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ನಾವು ರಾಜಣ್ಣವರು ಪದೇ ಪದೇ ಹೇಳ್ತಾ ಇರ್ತೀವಿ. ಈಗ ಹೇಳ್ತಾ ಇದ್ರು ಅವರು, ಈ ಭಾಗದಲ್ಲಿ ಅಕ್ಕಿಪಿಕ್ರು ಅವರು ಇವರು ಈ ಪಿನ್ನಿಗಿನ್ನೆಲ್ಲ ಮಾರೋರಿದ್ದಾರೆ, ಅವ್ರಿಗೂ ಸಾಲ ಕೊಡಿಸಿದ್ದೀವಿ, ನಾವು DCC ಬ್ಯಾಂಕಲ್ಲೂ ಕೊಟ್ಟಿದ್ದೀವಿ, ಈ ಸೊಸೈಟಿಲೂ ಕೊಟ್ಟಿದ್ದೀವಿ ಅಂತ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇವತ್ತು ಬಡವರಿದ್ದಾರೆ. ರೈತರಲ್ಲಿ ನಾವು ನೇರವಾಗಿ ಹೋಗಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡಿಬೇಕಾದ್ರೆ ಅದಕ್ಕೆ ಅವ್ರು ನೂರಾರು ಅವ್ರಿಗೊಂದು ಸುಮಾರು ಮಾನದಂಡನ ಮಾಡಿ ಅವ್ರ ತಿರ್ಗಾ ಲೀಗಲ್ ಒಪಿನಿಯನ್ ತಗೊಂಡು ಅವ್ರಿಗೆ ಸಾಲ ತಗೊಳ್ಳೋ ಅಷ್ಟೊತ್ತಿಗೆ ಬಿಡಪ್ಪ ಈ ಸಾಲದ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ರೈತರು ವಾಪಸ್ ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ಈ ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್ ಏನಿದೆ, ಇದು ಈ ಮುಖಾಂತರ ರೈತರಿಗೆ ನೆರವನ್ನ ನೀಡ್ತಕ್ಕಂಥ ಈ ಕೆಲಸವನ್ನ ಈ ಭಾಗದ ಕಂದಿಕೆರೆ ಇವತ್ತು ನಮ್ಮ VSSN ಏನು ಮಾಡ್ತಾ ಇದೆ, ಅದಕ್ಕಾಗಿ ನಾನು ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಜಾತಿ ಮತ ಭೇದ ಪಕ್ಷ ಇವೆಲ್ಲವನ್ನೂ ಕೂಡ ಮೀರಿದಂತ ಒಂದು ಸಂಬಂಧವನ್ನ ಜನಸಾಮಾನ್ಯರ ಜೊತೆಯಲ್ಲಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಈ VSSN ಕಂದಿಕೆರೆ ಬಹಳ ಯಶಸ್ವಿಯಾಗಿ ಮಾಡೋದ್ರ ಜೊತೆಗೆ ಇವತ್ತು ಸ್ವಂತ ಅವ್ರದೇ ಒಂದು ಗೋದಾಮ್ ಕಟ್ಟಡವನ್ನು ಕೂಡ ಉದ್ಘಾಟನೆ ಮಾಡಿಸೋದ್ರ ಮುಖಾಂತರ ಮಾನ್ಯ ಸಹಕಾರ ಸಚಿವರನ್ನ ಕರೆಸಿ ಉದ್ಘಾಟನೆ ಮಾಡಿಸೋದ್ರ ಮುಖಾಂತರ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗ್ಲಿ, ಇವತ್ತು ಮಾನ್ಯ ಸಹಕಾರ ಸಚಿವರ ಈ ಇಲಾಖೆಯಲ್ಲಿ ನಾನು ಬಹಳ ವರ್ಷಗಳಿಂದ ರಾಜಣ್ಣವರು ನಾವು ರಾಜಕೀಯವಾಗಿ ಸ್ವಲ್ಪ ನಾವು ಬೇರೆ ಬೇರೆ ಅದು ಇದು ಆದರೂ ಕೂಡ ನಮ್ಮ ಮನಸ್ಸುಗಳು ಒಂದೇ ತರ ಇತ್ತು. ಬಹಳ ವರ್ಷಗಳಿಂದಲೂ ಕೂಡ ನಾವು ಪರಸ್ಪರ ಆ ಒಂದು ಸಂಬಂಧ ಹಾಗೆ ಉಳ್ಕೊಂಡಿದೆ. ಅನೇಕ ಸಲ ಅವ್ರು ಹೇಳ್ತಾ ಇರೋರು, ಒಂದ್ಸರಿ ಗೌಡ್ರೆ ರಾಯಣ್ಣನಲ್ಲಿ ರಾಜ್ಯದಲ್ಲಿ ನಾನು ಸಹಕಾರಿ ಸಚಿವ ಆಗ್ಬೇಕು ಅಂತ. ಸಹಕಾರಿ ಸಚಿವ ಎಲ್ಲರೂ ಸಾಮಾನ್ಯ ರಾಜಕಾರಣಿ ಒಂದು ಅಧಿಕಾರ ಸಿಗುತ್ತೆ ಅಂದ್ರೆ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಆದ್ರೆ ಅವ್ರು ಕಾರಣ ಕೊಟ್ಟಿದ್ದೇನಪ್ಪಾ ಅಂತಂದ್ರೆ, ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಆರ್ಥಿಕ ಸದೃಢತೆಯನ್ನು ಉಂಟು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಸಹಕಾರ ಇಲಾಖೆಗೆ. ಅದಕ್ಕೆ ಆ ಇಲಾಖೆಗೆ ಮಂತ್ರಿ ಆಗ್ಬೇಕು ಗೌಡ್ರೆ ಅಂತ ಬಹಳ ವರ್ಷಗಳಿಂದ ಹೇಳ್ತಾ ಇದ್ರು. ನೋಡಿ ಏನಿದೆ ಅವ್ರ ಮನದಾಸೆ ಏನಿತ್ತು, ಮತ್ತೆ ಜನರ ಆಶೆ ಏನಿತ್ತು, ಮತ್ತೆ ರಾಜ್ಯ ಸರ್ಕಾರದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅವ್ರು ಕೇಳಿದಂತ ಆ ಇಲಾಖೆನೆ ಇವ್ರಿಗೇನು ಸುಮ್ಮನೆ ಕೊಟ್ಟಿರೋದಲ್ಲ, ಇವ್ರು ಕೇಳಿ ತಗೊಂಡಿರ್ತಕ್ಕಂಥ ಇಲಾಖೆ, ಜನರ ಜೊತೆಲಿ ಇರಬೇಕು ಹಾಗೆ ಅಂತ ಆ ಇಲಾಖೆಯನ್ನು ಕೊಟ್ಟಿದ್ದಾರೆ. ಅವರು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನಮ್ಮ ರಾಜ್ಕುಮಾರ್ ಅವರು ಅನೇಕ ವಿಚಾರಗಳನ್ನ ಅವ್ರ ಬಗ್ಗೆ ಹೇಳಿದ್ರು. ಅನೇಕ ವಿಚಾರಗಳನ್ನ ಯಾವ ರೀತಿ ಅವರು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಸಹಕಾರಿ ಕ್ಷೇತ್ರವನ್ನ ಅರ್ಧ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಅದರ ಲಾಭ ನಮ್ಮ ಜಿಲ್ಲೆ ಜನಗಳಿಗಾಗುತ್ತೆ, ರಾಜ್ಯದ ಜನಗಳಿಗಾಗುತ್ತೆ. ಇನ್ನೂ ಬಹಳಷ್ಟು ಯೋಜನೆಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಅವರು ಸ್ವತಃ ಅವರ ಮಾತಿನಲ್ಲಿ ಅನೇಕ ವಿಚಾರಗಳನ್ನ ಹೇಳ್ತಾರೆ. ಬಹಳ ಸಂತೋಷ ನಮ್ಗೆ. ನಮ್ಮ ಜಿಲ್ಲೆಯವರೇ ಆದಂತಹ ಸನ್ಮಾನ್ಯ ರಾಜಣ್ಣವರು ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಕೂಡ ತಮ್ಮನ್ನು ತಾವು ತೋರಿಸ್ಕೊಂಡು ಇವತ್ತು ಜನರ ಜೊತೆಲಿ ಇರ್ತಕ್ಕಂಥವ್ರಿಗೆ ನಮ್ಮ ಈ ಒಂದು ಇಲಾಖೆ ಸಿಕ್ಕಿರ್ತಕ್ಕಂಥ ತನ್ಮೂಲಕ ನಮ್ಮ ಜಿಲ್ಲೆಗೆ ಅನುಕೂಲ ಆಗಲಿ ಹಾಗೆ ಅಂತ ಮಾತಾಡ್ತಾ, ಮಾನ್ಯ ಸುರೇಶ್ ಬಾಬುರವರು ಕೂಡ ಶಾಸಕರಾಗಿದ್ದಾರೆ. ಅವರು ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ಮಾಡಲಿ ಹಾಗೆ ಅಂತ ಮಾತನ್ನು ಹೇಳ್ತಾ, ಮಾನ್ಯ ರಾಜ್ಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ರು, ನೀರಾವರಿ
ಈ ಭಾಗಕ್ಕೆ ಬಹಳ ಅವಶ್ಯಕತೆ ಇದೆ ಹಾಗೆ ಅಂತ ಹೇಳ್ಬಿಟ್ಟು ಅದನ್ನ ಏನು ಅವ್ರು ಹೇಳಿದರೆ ಅದಕ್ಕೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ನಾನು ಬಂದ ತಕ್ಷಣ ನಾನು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೆ ಬಂದಿದ್ದೆ. ನನಗೆ ನಮ್ಮ ರೈತ ನಾಯಕರು ಒಬ್ರು ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ಸರ್ ಮಾನ್ಯ ರಾಜಣ್ಣವ್ರು ಬರ್ತಾವ್ರೆ ಸರ್, ಮನ್ಸು ಮಾಡ್ರಿ ಏನಾದ್ರು ಮಾಡ್ಬೋದು. ಈಗ 12,000 ರೂಪಾಯಿ MSP ಫಿಕ್ಸ್ ಆಗಿದೆ ಕೊಬ್ಬರಿಗೆ. ಈಗ 1,500 ರೂಪಾಯಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಘೋಷಣೆ ಮಾಡಿದ್ದಾರೆ ಮಠದಲ್ಲಿ 1,500 ರೂಪಾಯಿ ಕೊಡ್ತೀವಿ ನಾವು ಪ್ರೋತ್ಸಾಹಧನ ಅಂತ. ಅದಕ್ಕೆ 1,500 ಸೇರಿಸಿ 15 ಮಾಡಿಸ್ಕೊಟ್ಬಿಡಿ ಸರ್, ಅವ್ರಿಗೆ ಹೇಳಿ ಸರ್ ನೀವು ಬಂದಾಗ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೆ ಅವ್ರಿಗೆ. ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಸಚಿವರಲ್ಲಿ ನಾನು ಈ ಜಿಲ್ಲೆಯ ಜನ ಇವತ್ತು ಕೊಬ್ಬರಿ ತೆಂಗು ನಮ್ಮ ಜೀವನಾಡಿ, ನಮ್ಮ ಜಿಲ್ಲೆಯ ಜನದ ಜೀವನಾಡಿ. ಕಲ್ಪವೃಕ್ಷ ಅಂತ ಅನ್ನೋ ಹೆಸರನ್ನ ಹೇಳಿದ ತಕ್ಷಣ ತುಮಕೂರು ಜಿಲ್ಲೆಯನ್ನು ಜ್ಞಾಪಿಸ್ಕೊತಾರೆ ಜನ, ಈ ರಾಜ್ಯ ಅಥವಾ ಈ ದೇಶದಲ್ಲಿ. ನಾನು ಕೂಡ ಲೋಕಸಭೆಯಲ್ಲಿ ಈ ತೆಂಗು ಕೊಬ್ಬರಿ ಬಗ್ಗೆ ಎಲ್ಲ ಬಹಳಷ್ಟು ಸಲ ನಾನು ಪ್ರಸ್ತಾಪವನ್ನು ಮಾಡಿದ್ದೆ. ಹಾಗಾಗಿ 12,000 ಪ್ಲಸ್ 1,500 ಇನ್ನೂ 1,500 ಕೊಟ್ರೆ ಸ್ವಲ್ಪ ಸಮಾಧಾನವಾಗಿ, ಯಾಕೆಂದ್ರೆ 16,800 ರೂಪಾಯಿ ಕೊಬ್ಬರಿ ಒಂದು ಕ್ವಿಂಟಾಲ್ ಕೊಬ್ಬರಿ ಬೆಳೀಲಿಕ್ಕೆ ರೈತನಿಗೆ ತಗಲುತ್ತೆ ಖರ್ಚು ಅಂತ ಕೃಷಿ ತಜ್ಞರು ಒಪಿನಿಯನ್ ಕೊಟ್ಟಿದ್ದಾರೆ, ಅದನ್ನ ವರದಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. 16,800 ರೂಪಾಯಿ ನೀವು 1 ಕ್ವಿಂಟಾಲ್ ಕೊಬ್ಬರಿ ಬೆಳೆಯೋ ರೈತನಿಗೆ ನೀವು 9,000, 8,000, 9,000 ರೂಪಾಯಿಗೆ ಅವನು ಕೊಬ್ಬರಿ ಮಾರಬೇಕು ಅಂತ ಅಂದಾಗ ಬಹಳ ಕಷ್ಟ ಆಗುತ್ತೆ. ತಿರ್ಗಾ ಬಂದು ಅವನು ಸೊಸೈಟಿ ಮುಂದೆನೆ ನಿಂತ್ಕೊತಾನೆ. ಯಾಕೆಂದ್ರೆ ತೆಂಗಿನ ತಗೊಂಡೋಗಿ ಹಾಕ್ತಾನೆ, ಸಾಲ ತೀರಲ್ಲ, ಅದಕ್ಕೆ ಏನೇನು ಖರ್ಚು ಬರ್ತದೆ ಅದೆಲ್ಲರೂ ತೀರ್ಸ್ಕೋಬೇಕಾದ್ರೆ ತಿರ್ಗಾ ಬಂದು ಸೊಸೈಟಿ ಸಾಲನೆ ಮಾಡಬೇಕು. ಹಾಗಾಗಿ ಒಂದು ಆರ್ಥಿಕವಾಗಿ ಈ ತಾಲೂಕಿಗೆ, ಈ ಜಿಲ್ಲೆಯಲ್ಲಿ ಹೆಚ್ಚು ಶಕ್ತಿ ಬರಬೇಕು ಅಂದ್ರೆ ತೆಂಗು ಬೆಳೆಗಾರರಿಗೆ ಕೊಬ್ಬರಿ ಬೆಲೆ ಒಂದು ಅವನಿಗೆ ಒಳ್ಳೆ ಬೆಲೆ ಸಿಗಬೇಕು. ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಬಹಳ ನೆಫೆಟ್ ನಲ್ಲಿ ಅದು ಎಷ್ಟು ಮಟ್ಟಿಗೆ ಏನಾಗುತ್ತೆ ಬಹಳ ಸಲ ನನಗೆ ದೂರ ಹೇಳ್ತಾರೆ ಅವ್ರು. ಏನಪ್ಪಾ ಅಂತಂದ್ರೆ ನಮ್ಗೆ ಅವರು 75 mm ಇರ್ದಲ್ದೆ ಹೋದ್ರೆ ಅವ್ರು ರಿಜೆಕ್ಟ್ ಮಾಡ್ಬಿಡ್ತಾರೆ, ಕೊಬ್ಬರಿನ ತಗೊಳ್ಳಲ್ಲ, ನೆಫೆಟ್ ನಲ್ಲಿ ಬರೋದಿಲ್ಲ ಅಂತಾರೆ. ಅದೇನಾಗುತ್ತೆ ಮಿಲ್ಲಿಂಗು ಆಗುತ್ತೆ, ಎಣ್ಣೆ ತೆಗಿಯಕ್ಕೆ ಹೊಟ್ಟೋಗುತ್ತೆ. ಎಣ್ಣೆ ತೆಗಿಯೋದನ್ನ ನೆಫೆಟ್ ತರ ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ, ಅದಾಗಬೇಕು. ನೀವು ಅಲ್ಲಾದ್ರೆ ನೀವು ಇಲ್ಲಿ ಉಂಡೆ ಕೊಬ್ಬರಿ ತಿನ್ನಕ್ ಹೋಗ್ಲಿ ನೆಫೆಡ್ ಮುಖಾಂತರ, ಅದೇ ನೆಫೆಡ್ ಮುಖಾಂತರ ಏನು ಯಾವ ಕೊಬ್ಬರಿ ಅಲ್ಲಿ ಹೋಗೋದಿಲ್ಲ, ಸೂಕ್ತ ಇಲ್ಲ. ಯಾಕಂದ್ರೆ ಈ ಬೆಳೆ, ಈ ಮಳೆ, ಈ ನೀರಾವರಿ, ಈ ಸೌಲಭ್ಯನ ನೀವು ನಂಚ್ಕೊಂಡ್ರೆ ಅವ್ರು ಹೆಚ್ಚು ಕಡಿಮೆ ಒಂದು ಉತ್ತಮ ಗುಣಮಟ್ಟದ ಕೊಬ್ಬರಿನ ಬೆಳಿತೀವಿ ಅಂತ ನಂಬಿಕೆ ರೈತರಿಗಿಲ್ಲ, ಕಷ್ಟ ಇದೆ. ಹಾಗಾಗಿ ಯಾವ ಕೊಬ್ಬರಿನ ಅಲ್ಲಿಗೆ ಹೋಗೋದಿಲ್ಲ, ನೆಫೆಡ್ ನಲ್ಲಿ ನೀವು ಉಂಡೆ ಕೊಬ್ಬರಿ ಹೋಗೋದಿಲ್ಲ. ಅದನ್ನ ನೀವು ಮಿಲ್ಲಿಂಗ್ ಕೊಬ್ಬರಿಗೆ ಅಷ್ಟೇನೆ ಒಂದು ನೆಫೆಡ್ ಮುಖಾಂತರ ಪರ್ಚೇಸ್ ಆಗ್ತಕ್ಕಂಥದ್ದು, ಅವ್ರನ್ನ ಕೊಂಡ್ಕೊಳ್ತಕ್ಕಂಥದ್ದು ಆದ್ರೆ ರೈತರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬಿಡಪ್ಪ ಅಲ್ಲಿ ಹೋಗ್ದಿರಿ ಇಲ್ಲಾದ್ರೂ ಹೋಗುತ್ತೆ, ನಮ್ಗೇನು ದುಡ್ಡು ಸಿಗುತ್ತೆ ಅಂತ. ಎಲ್ಲ ಬಗ್ಗೆನೂ ಕೂಡ ಮಾನ್ಯ ಸಹಕಾರ ಸಚಿವರಲ್ಲಿ ನಾನು ನಮ್ಮ ಜಿಲ್ಲೆಯ ಈ ತೆಂಗು ಬೆಳೆಗಾರರ ಪರವಾಗಿ ನಾವೊಂದು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇದನ್ನ ಬಗ್ಗೆ ಸರ್ಕಾರದಲ್ಲಿ ತಾವು ಕೂಡ ಇದನ್ನ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಹಾಗೆ ಅಂತ ಹೇಳ್ತಾ ಬಹಳ ಸಂತೋಷ ನನಗೆ. ಬಹಳ ದಿನಗಳಾದ್ಮೇಲೆ ಕಂದಿಕೆರೆಯಲ್ಲಿ ನಾವು ಹಿಂದೆನೂ ಇಲ್ಲೊಂದು ಕಾರ್ಯಕ್ರಮ ಈ ರೀತಿ ಬಹಳ ಒಂದು ಹಿಂದೆನೂ ಕೂಡ ಭಾಗವಹಿಸಿದ್ದೆ, ಮತ್ತೆ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ. ಆದ್ರೆ ಇವತ್ತು ವಿಶೇಷವಾಗಿ ಮಾನ್ಯ ಸಹಕಾರಿ ಸಚಿವರು ಈ ಒಂದು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು, ಮತ್ತೆ ನಮ್ಮ ಶಾಸಕರು, ಮತ್ತೆ ಈ ಭಾಗದ ಎಲ್ಲ ಮುಖಂಡರುಗಳು, ನಾನು ಸುಮಾರು 3/4 ಗಂಟೆ ಬಂದೆ. ತಾಲೂಕಿನ ಮತ್ತೆ ಪಕ್ಕದ ನಮ್ಮ ಬುಕ್ಕಾಪಟ್ಟಣ ಹೋಬಳಿಯಿಂದಲೂ ಕೂಡ ಬಹಳಷ್ಟು ಜನ ಸಹಕಾರಿ ಬಂಧುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನಗೆ ಸಿಕ್ಕಿದ್ರು ಅವರೆಲ್ಲರೂ ಕೂಡ. ಹಾಗಾಗಿ ಸಹಕಾರಿ ಇಲಾಖೆನಲ್ಲೇನೆ, ಸಹಕಾರಿ ಕ್ಷೇತ್ರದಲ್ಲಿ ಒಂದು ರೀತಿಯ ಸಂಚಲನವನ್ನ ಮೂಡಿಸೋದ್ರಲ್ಲಿ ಸನ್ಮಾನ್ಯ ರಾಜಣ್ಣವರು ಯಶಸ್ವಿಯಾಗಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ಕೆಲಸವನ್ನ ಈ ಜಿಲ್ಲೆಗೆ ಮಾಡಲಿ, ಈ ರಾಜ್ಯಕ್ಕೆ ಮಾಡಲಿ. ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಮಗ್ರವಾದಂತಹ ಬದಲಾವಣೆಯನ್ನು ತರೋದ್ರ ಮುಖಾಂತರ ನಮ್ಮ ಜನರ ನೆರವಿಗೆ ಬರಬೇಕು ಹಾಗೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ ಈ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ನಿರ್ದೇಶಕರುಗಳಿಗೆ ಮತ್ತೆ ಎಲ್ಲರೂ ಹಿರಿಯರಿಗೂ ಕೂಡ, ತಮ್ಮೆಲ್ಲರಿಗೂ ಕೂಡ, ಮತ್ತೆ ಮಾನ್ಯ ಸಹಕಾರಿ ಸಚಿವರಿಗೆ, ಶಾಸಕರಿಗೆ ಎಲ್ಲರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.